ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಕಾನ್ಕ್ಲೇವಲ್ಲಿ ಏನು ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಟ್ಟಿರೋಂಥ ಒಂದು ಹಿನ್ನೆಲೆಯಲ್ಲಿ ಏನೊಂದು ಸಂವಿಧಾನಕ್ಕೆ ವಿರುದ್ಧವಾಗಿದೆಯಲ್ಲ, ಹೇಗೆ ಕೊಡ್ಲಿಕ್ಕೆ ಸಾಧ್ಯವಿದೆ ಅಂತ ಅವ್ರು ಕೇಳಿದ ಪ್ರಶ್ನೆಗೆ ನಾವು ಸಂವಿಧಾನನೇ ಬದಲಾಯಿಸ್ತೀವಿ, ನಾವು ಕಾಂಗ್ರೆಸ್ನವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಾರೆ. ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿಯೇ, ಸಂವಿಧಾನ ವಿರುದ್ಧವಾಗಿಯೇ ಕಾಂಗ್ರೆಸ್ಸಿನ ಧೋರಣೆ ಮತ್ತು ನಿಲುವು ಆಗಿದೆ. ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇವರ ಒಂದು ಹೇಳಿಕೆಗೆ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಈ ಕೂಡಲೇ ಈ ಒಂದು ಕಾಯ್ದೆಯನ್ನು ಹಿಂದೆ ಪಡಿಬೇಕು. ಈ ಕಾಯ್ದೆಯನ್ನು ಹಿಂದೆ ಪಡೆದು ಸಂವಿಧಾನ ವಿರುದ್ಧವಾಗಿರುವಂಥ ಇಂಥ ಯಾವುದೇ ಮೀಸಲಾತಿಯನ್ನು ಖಂಡಿತ ಕೊಡಬಾರ್ದು ಮತ್ತು ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಇವರ ಮನೋಭಾವನೆಗಳು, ಇವರ ಆಲೋಚನೆಗಳನ್ನು ಜನ ನಿಜಕ್ಕೂ ಖಂಡಿಸ್ತೀವಿ. ಜನ ನಿಜಕ್ಕೂ ಆಶ್ಚರ್ಯ. ಇವರು ಹೇಳೋ ಮಾತಿಗೂ ಇವರ ನಡೆಗೂ ಸಂಬಂಧನೇ ಇಲ್ಲ. ನುಡಿದಂತೆ ನಡೀತೀವಿ ಅಂತಾರೆ, ಇದೇನೇ ಇವ್ರು ನುಡಿದಂತೆ ನಡೆಯೋದು ಸಂವಿಧಾನ ವಿರುದ್ಧವಾಗಿ. ಸೊ ಕಾಂಗ್ರೆಸ್ ಪಾರ್ಟಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿರುದ್ಧವಾಗಿರೋರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅನ್ನೋಂಥದ್ದು ಈಗ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಏನು ಮೀಸಲಾತಿಯನ್ನು ವಿರೋಧಿಸಿ ನಾವು ಸದನದಲ್ಲಿ ಸಾಕಷ್ಟು ಹೋರಾಟ ಮಾಡ್ತಿದ್ದೋ, ಬಾವಿಗೆ ಇಳಿದು ನಾವು ಪ್ರತಿಭಟಿಸ್ತಾ ಇದ್ದೋ. ಈ ಪ್ರತಿಭಟನೆಯನ್ನು ಮಾಡ್ತಿರ್ಬೇಕಾದ್ರೆ ನಮ್ಮ ಸಭಾಧ್ಯಕ್ಷರು ನಮ್ಮನ್ನು 6 ತಿಂಗಳ ಕಾಲಕ್ಕೆ ನಮ್ಮನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಒಂದು ತೀವ್ರವಾಗಿರುವಂಥ ಒಂದು ಕ್ರಮವಾಗಿದೆ. ಅವರೇ ಸ್ವತಃ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ, ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಈ ಒಂದು ತೀವ್ರವಾಗಿರೋ 6 ತಿಂಗಳ ಕಾಲಕ್ಕೆ ನಮ್ಮನ್ನು ಸಸ್ಪೆಂಡ್ ಮಾಡಿರುವಂಥ ಈ ಕ್ರಮವನ್ನು ಹಿಂದೆ ಪಡಿಬೇಕು. ಪುನರ್ ಪರಿಶೀಲನೆ ಮಾಡಿ ತಕ್ಷಣ ಈ ಕ್ರಮವನ್ನು ಹಿಂದೆ ಪಡಿಬೇಕು. ನಾವು ಸಮಾಜವನ್ನು ಕಾಪಾಡಲಿಕ್ಕೆ, ಸಂವಿಧಾನವನ್ನು ಕಾಪಾಡಲಿಕ್ಕೆ ನಾವು ಮಾಡಿರೋಂಥದ್ದು ನಮ್ಮ ಯಾವುದೇ ಸ್ವಾರ್ಥಕ್ಕೆ, ನಾವೇನು ದೈಹಿಕವಾಗಿ ಯಾವುದನ್ನು ಅಲ್ಲಿ ಸಮಸ್ಯೆ ನಿರ್ಮಾಣ ಮಾಡಿರೋಂಥದ್ದು ಏನಿಲ್ಲ. ನಮ್ಮ ಪ್ರತಿಭಟನೆಯನ್ನು ಭಾಳ ತೀವ್ರವಾಗಿ ವ್ಯಕ್ತಪಡಿಸಲಿಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವವನ್ನು ಗೌರವಿಸದೆ, ಪ್ರತಿಭಟನೆಯನ್ನು ಗೌರವಿಸದೆ, ಮನ ಬಂದಂತೆ ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ಕೊಳ್ತಿರ್ಬೇಕಾದ್ರೆ ಇದು ನಮ್ಮ ಕರ್ತವ್ಯ ಆಗಿತ್ತು. ಈ ಕರ್ತವ್ಯ ಪಾಲನೆ ಮಾಡಿದ್ದೀವಿ ಹೊರತು ನಾವು ಯಾವುದೇ ಕಾರಣದಲ್ಲೂ ಸ್ಪೀಕರ್ ಅವ್ರಿಗೆ ಅಗೌರವ ತೋರಿಸ್ಬೇಕು ಅನ್ನೋಂಥ ಎಳ್ಳಷ್ಟು ನಮ್ಮ ಉದ್ದೇಶ ಇಲ್ಲ, ಎಳ್ಳಷ್ಟು ಇಲ್ಲ. ನಾವು ಸ್ಪೀಕರ್ ಅವರಿಗೆ ಅಗೌರವ ತೋರಿಸ್ಬೇಕು ಅನ್ನೋಂಥದ್ದಿಲ್ಲ. ನಮಗೆ ಸಾಕಷ್ಟು ಗೌರವ ಇದೆ, ಕಾನೂನಿಗೆ ಗೌರವ ಇದೆ, ಸಂವಿಧಾನಕ್ಕೆ ಗೌರವ ಇದೆ. ಎಲ್ಲೋ ಜನರ ರಕ್ಷಣೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯನ ಪಾಲನೆ ಮಾಡಿದೆ. ಹಾಗಾಗಿ ಸ್ಪೀಕರ್ ಅವರು ಈ ಕೂಡಲೇ ಈ ಒಂದು ಸಸ್ಪೆನ್ಷನನ್ನು ಹಿಂದೆ ಪಡಿಬೇಕು ಅಂತಲೂ